ಪ್ರೈಸ್ ದ ಲಾರ್ಡ್. ನಮಗೆ ಆರೋಗ್ಯದಾಯಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವೂ ಮಹಿಮೆಯು ಸದಾಕಾಲವೂ ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯಭಾಗ ಲೂಕನ ಸುವಾರ್ತೆ 13ನೇ ಅಧ್ಯಾಯ 10ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೆ. ಲೂಕ್ ಚಾಪ್ಟರ್ 13 ವರ್ಡ್ 10-13. ಯೇಸು ಸಬ್ಬತ್ತಿನಲ್ಲಿ ಒಂದು ಸಭಾಮಂದಿರದೊಳಗೆ ಬೋಧಿಸುತ್ತಾ ಇದ್ದನು. ಆಗ 18 ವರ್ಷಗಳಿಂದ ದುರಾತ್ಮನಿಂದ ರೋಗಪೀಡಿತಳಾಗಿ ನಡುಬಗ್ಗಿ ಹೋಗಿದ್ದ ಒಬ್ಬ ಸ್ತ್ರೀಯು ಅಲ್ಲಿ ಇದ್ದಳು. ಆಕೆ ತನ್ನಷ್ಟಕ್ಕೆ ತಾನೇ ನೆಟ್ಟಿಗೆ ನಿಲ್ಲಲಾರದೆ ಎದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನೀನು ನಿನ್ನ ರೋಗದಿಂದ ಬಿಡುಗಡೆಯಾಗಿದ್ದಿ ಎಂದು ಹೇಳಿ ಆತನು ಆಕೆಯ ಮೇಲೆ ತನ್ನ ಕೈಗಳನ್ನು ಇಟ್ಟನು. ಕೂಡಲೇ ಆಕೆಯು ನೆಟ್ಟಗಾಗಿ ದೇವರನ್ನು ಸ್ತುತಿಸಿದಳು. ದೇವರಿಗೆ ಸ್ತೋತ್ರ. ಹಾಗೆ ಓಕೆ. ಇನ್ನೊಂದಿದೆ 16. ಅಬ್ರಾಮನ ಮಗಳಾದ ಈ ಸ್ತ್ರೀಯು 18 ವರ್ಷಗಳಿಂದ ಸೈತಾನನ್ನು ಕಟ್ಟಿ ಹಾಕಿದ್ದ ಈ ಬಂಧನದಿಂದ ಸಬ್ಬತ್ತಿನದಲ್ಲಿ ಬಿಡಿಸಬಾರದೆ ಎಂದನು. ದೇವರಿಗೆ ಸ್ತೋತ್ರ. ಹಾಗೆ ನಾವು ಇನ್ನೊಂದು ವಾಕ್ಯ ನೋಡ್ತೀವಿ. ಯೆಶಾಯ ಪ್ರವಾದಿ 53ನೇ ಅಧ್ಯಾಯ 5ನೇ ವಾಕ್ಯ. ಪ್ರಾಫಿಟ್ ಐಶಾಯ ಚಾಪ್ಟರ್ 53 ವರ್ಡ್ 5. ನಮ್ಮ ಉಲ್ಲಂಘನೆಗಾಗಿ ಆತನು ತಿವಿಯಲ್ಪಟ್ಟನು, ನಮ್ಮ ದುಷ್ಕೃತ್ಯಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು. ನಿಮ್ಮ ಸಮಾಧಾನಕ್ಕೆ ಕಾರಣವಾದ ಶಿಕ್ಷೆಯು ಆತನ ಮೇಲಿತ್ತು, ಆತನ ಗಾಯಗಳಿಂದ ನಿಮಗೆ ಗುಣವಾಯಿತು. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳನ್ನ ವಾಕ್ಯಭಾಗ ನೋಡ್ತಾ ಇದ್ದೀವಿ. ಲೂಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಸುಮಾರು 18 ವರ್ಷಗಳಿಂದ ದುರಾತ್ಮದಿಂದ ಪೀಡಿತಳಾಗಿ ಬಾಧಿಸಲ್ಪಟ್ಟು ಸೈತಾನ್ನ ಕಟ್ಟಿನಲ್ಲಿ ಬಂಧಿತಳಾಗಿದ್ದಂತಹ ಒಬ್ಬ ಸ್ತ್ರೀ, ನಡುಬಗ್ಗಿದ ಸ್ತ್ರೀ ಸಭಾಮಂದಿರದಲ್ಲಿ ಇದ್ದಳು. ಆಕೆಯನ್ನು ನೋಡಿ ಯೇಸು ಕ್ರಿಸ್ತರು ಆಕೆಯನ್ನು ಕರೆದು, ನೀನು ಈ ರೋಗದಿಂದ ಗುಣ ಹೊಂದಿದೆ ಅಂತ ಆಕೆಯನ್ನು ಮುಟ್ಟಿ ಸ್ವಸ್ಥತೆಯನ್ನು ಕೊಡ್ತಾರೆ. ಸ್ವಸ್ಥತೆ ಉಂಟಾದ ತಕ್ಷಣ, ಅಂದರೆ ಯೇಸು ಕ್ರಿಸ್ತರು ಮುಟ್ಟಿದ ತಕ್ಷಣ ಆಕೆ ನೆಟ್ಟಿಗೆ ನಿಂತ್ಕೋತಾಳೆ, ದೇವರನ್ನ ಸ್ತುತಿಸ್ತಾಳೆ. ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಬಹಳ ಪ್ರಮುಖವಾಗಿ ಈಗ ಯೋಬನನ್ನು ತೆಗೆದುಕೊಳ್ಳೋಣ. ಯೋಬನು ಒಬ್ಬ ಆತ್ಮಿಕನೇ ಆಗಿದ್ದ, ನೀತಿವಂತನಾಗಿ ಜೀವಿಸಿದಂಥವನು. ಆ ಕಾಲದಲ್ಲಿ ದೇವರ ದೃಷ್ಟಿನಲ್ಲಿ ನೀತಿವಂತನಾಗಿ ಜೀವಿಸಿದಂತಹ ವ್ಯಕ್ತಿ ಯೋಬನನ್ನು ಪರೀಕ್ಷೆ ಮಾಡೋದಕ್ಕೆ ಸೈತಾನನು ಅವಕಾಶ ಕೇಳ್ಕೊಂಡ. ಹೌದು, ಶರೀರವನ್ನು ಬಾಧಿಸೋದಕ್ಕೆ ಅವಕಾಶ ನಾನು ಪಡ್ಕೊಂಡ. ಅವನ ಶರೀರವನ್ನು ಎಷ್ಟು ಮಟ್ಟಕ್ಕೆ ಬಾಧಿಸ್ತಾ, ದೇವರಲ್ಲಿ ನಂಬಿಕೆಯನ್ನು ಬಿಟ್ಬಿಡಬೇಕು ಅನ್ನೋಷ್ಟು ಮಟ್ಟಕ್ಕೆ ಬಾಧಿಸ್ತಾ. ಬಟ್ ಯೋಬನ ಆತ್ಮಿಕತೆ ಎಷ್ಟೊಂದು ಬಲವಾಗಿತ್ತು ಅಂತಂದರೆ, ದೇವರಲ್ಲಿ ಅವನಿಗಿದ್ದಂಥ ನಂಬಿಕೆ ಎಷ್ಟಿತ್ತು ಅಂತಂದರೆ, ಈ ಜೀವ ಹೋದ್ರೂ ಪರವಾಗಿಲ್ಲ, ನಾನು ನನ್ನ ದೇವರನ್ನು ಮಾತ್ರ ಎಂದಿಗೂ ಬಿಟ್ಕೊಡಲ್ಲ ಅನ್ನೋಷ್ಟು ಮಟ್ಟಿಗಿತ್ತು. ಸೊ ಯೋಬನನ್ನು ನೋಡಿದಂಥ ದೇವರು ಇನ್ನೂ ಅಧಿಕವಾಗಿ ಅವನಿಗೆ ಆರೋಗ್ಯವನ್ನು ಕೊಟ್ಟು ಸ್ವಸ್ಥತೆಯನ್ನು ಕೊಟ್ಟು 2ರಷ್ಟು ಆಶೀರ್ವದಿಸಿದರು. ಬಹಳ ಪ್ರಮುಖವಾಗಿ ಈಗ ನಮ್ಮ ಶರೀರಗಳನ್ನು ಬಾಧಿಸೋದಕ್ಕೆ ಸೈತಾನಿಗೆ ಅಧಿಕಾರ ಉಂಟಂದರೆ ಖಂಡಿತವಾಗ್ಲೂ ಅಧಿಕಾರ ಉಂಟು. ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ವಿಮೋಚಿಸಿರ್ತಕ್ಕಂಥದ್ದು ಏನಂದರೆ ಯೇಸು ಕ್ರಿಸ್ತರ ರಕ್ತ. ಯೇಸು ಕ್ರಿಸ್ತರ ರಕ್ತವೇ ನಮ್ಮನ್ನು ಸಕಲ ಪಾಪಗಳಿಂದ, ಶಾಪಗಳಿಂದ, ರೋಗಗಳಿಂದ ವಿಮೋಚಿಸಿರ್ತಕ್ಕಂಥದ್ದು. ವಾಕ್ಯ ಭಾಗದಲ್ಲಿ ಅವರೇ ಹೇಳ್ತಾರೆ, ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯ ರಕ್ತ, ಇದು ಬಹುಜನರ ಪಾಪ ಪರಿಹಾರಕ್ಕೋಸ್ಕರವಾಗಿ ಸುರಿಸಲ್ಪಡ್ತಕ್ಕಂಥ ಹೊಸ ಒಡಂಬಡಿಕೆಯ ರಕ್ತ ಅಂತ ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ಈಗ ಹೊಸ ಒಡಂಬಡಿಕೆ ಅಂತ ಬಂದ ಮೇಲೆ ನಮ್ಮನ್ನು ವಿಮೋಚಿಸ್ತಕ್ಕಂಥದ್ದು, ನಮಗೆ ರಕ್ಷಣೆ ಕೊಡ್ತಕ್ಕಂಥದ್ದು, ನಮ್ಮನ್ನು ನೀತಿವಂತರಾಗಿ ನಡೆಸ್ತಕ್ಕಂಥದ್ದು ಯೇಸು ಕ್ರಿಸ್ತರ ರಕ್ತ. ಯಾವ ವಿಧದಲ್ಲಿ? ಸಕಲ ವಿಧವಾದಂಥ ಪಾಪಗಳಲ್ಲಿ, ಶಾಪಗಳಲ್ಲಿ, ರೋಗಗಳಿಂದ ವಿಮೋಚಿಸಿ. ದೇವರಿಗೆ ಸ್ತೋತ್ರ. ಸೊ ನಾವು ಹೊಂದ್ಕೊಂಡಿದ್ದೀವಿ. ಆದರೆ ಹೀಗೇನು, ನಮಗೆ ರೋಗ ಬರಲ್ವ? ನಾವು ದೇವರಿಗೆ ಅವಿಧೇಯರಾಗಲ್ವಾ? ಅವಿಧೇಯರಾಗ್ತಿರ್ತೀವಿ. ಶಾಪ ಹಾಕೋರೇ ಇಲ್ವಾ? ಆಗ್ತಾರೆ. ರೋಗ ಬರಲ್ವಾ? ಬರ್ತಾ ಇದೆ. ಮತ್ತು ಈಗೇನು ಮಾಡಬೇಕು? ನಮ್ಮನ್ನು ವಿಮೋಚಿರ್ತಕ್ಕಂಥ ಆ ರಕ್ತವೇ ನಮ್ಮನ್ನು ಶುದ್ಧೀಕರಿಸಬೇಕು. ಪ್ರೀತಿ ದೇವ್ರ ಮಕ್ಕಳೇ, ನಮ್ಮನ್ನು ಆರಂಭದಲ್ಲಿ ವಿಮೋಚಿಸಿದ್ದಾರೆ ಅವರು. ಸಕಲ ಪಾಪಗಳಿಂದ, ಶಾಪಗಳಿಂದ, ರೋಗಗಳಿಂದ ವಿಮೋಚಿಸಿ ನಮ್ಮನ್ನು ತನ್ನ ಮಗಳಾಗಿ ಸ್ವೀಕರಿಸಿ ನಮ್ಮನ್ನು ನೀತಿವಂತರೆಂಬ ನಿರ್ಣಯವನ್ನು ಕೊಟ್ಟಿದ್ದಾರೆ, ನಡೆಸ್ತಾ ಇದ್ದಾರೆ. ಅನೇಕ ಸನ್ನಿವೇಶಗಳು ನಮ್ಮ ಆತ್ಮಿಕತೆಯನ್ನು
ಕದಲಿಸುವಂತಹ, ನಂಬಿಕೆಯನ್ನು ಕದಲಿಸ್ತಕ್ಕಂತಹ, ದೇವರ ಭಕ್ತಿಯಿಂದ ದೂರ ಹೋಗ್ತಕ್ಕಂತಹ, ದೇವರನ್ನ ಪರೀಕ್ಷೆ ಮಾಡ್ತಕ್ಕಂಥ ಎಷ್ಟೋ ಸನ್ನಿವೇಶಗಳು ಬರುತ್ತೆ ಅಂದರೆ ಖಂಡಿತವಾಗ್ಲೂ ಬರ್ತಾ ಇದೆ. ಆದರೆ ಅದೆಲ್ಲದರಿಂದ ನಮ್ಮನ್ನು ಬಿಡಿಸ್ತಕ್ಕಂಥದ್ದು, ನಮ್ಮನ್ನು ಶುದ್ಧೀಕರಿಸ್ತಕ್ಕಂಥದ್ದು ಯೇಸು ಕ್ರಿಸ್ತರ ರಕ್ತ. ನಮ್ಮನ್ನು ತಿರುಗಿ ಶುದ್ಧೀಕರಿಸ್ತಕ್ಕಂಥದ್ದು ಯೇಸು ಕ್ರಿಸ್ತರ ರಕ್ತ. ಆ ರಕ್ತವೇ ನಮ್ಮನ್ನು ಶುದ್ಧೀಕರಿಸಬೇಕು, ನಮ್ಮನ್ನು ಪಾಪಗಳಿಂದ, ಶಾಪಗಳಿಂದ, ರೋಗಗಳಿಂದ ಬಿಡಿಸಬೇಕು. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಪರಿಸ್ಥಿತಿಗಳು ಏನೇ ಇರ್ಬೋದು, ಬಲಹೀನತೆಗಳು ಏನೇ ಇರ್ಬೋದು, ಅಷ್ಟು ಮಾತ್ರ ಅಲ್ಲ, ನಮ್ಮ ಸಮಾಧಾನವನ್ನು ಬಾಧಿಸಿರ್ತಕ್ಕಂಥ ಸನ್ನಿವೇಶಗಳು ಏನೇ ಇರ್ಬೋದು, ನಾವು ದೇವರಿಗೆ ವಿರುದ್ಧ ಮಾತಾಡ್ತಕ್ಕಂಥ ಸನ್ನಿವೇಶಗಳು ಏನೇ ಇರ್ಬೋದು, ನಾವು ಎಷ್ಟೋ ಸರಿ ದೇವರಿಗೆ ವಿರುದ್ಧ ಮಾತಾಡ್ಬೋದು. ಈ ಪರಿಸ್ಥಿತಿಯಿಂದ ದೇವ್ರು ನನ್ನ ಬಿಡಿಸ್ಲಿಲ್ವಲ್ಲ, ಈ ಕಷ್ಟಕ್ಕೆ ಸಿಗಾಕೊಳ್ಳೋ ಥರ ದೇವ್ರು ನನ್ನ ಬಿಡಿಸ್ಲಿಲ್ವಲ್ಲ ಅಂತ. ಅದನ್ನು ದೃಢವಾಗಿ ನಿಂತು ದೇವ್ರನ್ನ ಸ್ತುತಿಸ್ತೀರಿ, ಅದು ನಿಮ್ಮನ್ನು ಆಶೀರ್ವಾದ ಮಾರ್ಗಕ್ಕೆ ನಡೆಸುವಂಥದ್ದಾಗಿರುತ್ತೆ. ಅದೊಂದು ನಿಮಗೆ ಪರೀಕ್ಷೆ ಆಗಿರುತ್ತೆ. ಆ ಪರೀಕ್ಷೆಯನ್ನು ಪಾಸ್ ಮಾಡೋದಕ್ಕೆ ದೇವರೇ ಸಹಾಯ ಮಾಡ್ತಾರೆ. ಅಷ್ಟು ಮಾತ್ರ ನಿಮ್ಮನ್ನು ಆ ಮಾರ್ಗವನ್ನು, ಆ ಕಷ್ಟವನ್ನು, ಆ ಕೇಡನ್ನು, ಆ ಮಾರ್ಗವನ್ನು ದೇವರು ಆಶೀರ್ವಾದವಾಗಿ ಮಾರ್ಪಡಿಸ್ತಾರೆ, ಯಾವಾಗ ನಾವು ದೃಢವಾಗಿ ಆತ್ಮಿಕತೆಯಲ್ಲಿ ನಿಂತಾಗ. ಪ್ರೀತಿ ದೇವ್ರ ಮಕ್ಕಳೇ, ಈಗ ನಿಮ್ಮ ಸನ್ನಿವೇಶಗಳು ಏನೇ ಇರಲಿ, ನಿಮ್ಮ ಸಮಾಧಾನ ಬಾಧಿಸಲ್ಪಟ್ಟಿರ್ಬೋದು, ನಿಮಗೆ ಬಲಹೀನತೆ ಉಂಟಾಗಿರ್ಬೋದು, ಯಾವುದೇ ರೋಗ ಆಗಿರ್ಬೋದು, ಈ ಎಲ್ಲ ಪರಿಸ್ಥಿತಿಗಳಿಂದ ನಮ್ಮನ್ನು ಶುದ್ಧೀಕರಿಸ್ತಕ್ಕಂಥದ್ದು ಯೇಸು ಕ್ರಿಸ್ತರ ರಕ್ತವೇ. ಆ ರಕ್ತವೇ ನಮ್ಮನ್ನು ತಿರುಗಿ ಶುದ್ಧೀಕರಿಸಿ ನಮ್ಮನ್ನು ಸ್ಥಿರವಾಗಿ ನಿಲ್ಲಿಸ್ತಕ್ಕಂಥದ್ದು, ಬಲವಾಗಿ ನಿಲ್ಲಿಸ್ತಕ್ಕಂಥದ್ದು, ನಮ್ಮನ್ನು ನೀತಿವಂತರ ನಡೆಸ್ತಕ್ಕಂಥದ್ದು. ಅಷ್ಟು ಮಾತ್ರ ಅಲ್ಲ, ಪರಲೋಕದ ರಾಜ್ಯದಕ್ಕೆ ನಮ್ಮನ್ನು ನಡೆಸ್ತಕ್ಕಂಥದ್ದು. ಸೊ ಹಾಗಾಗಿ ಇವತ್ತು ನಿಮ್ಮ ಸನ್ನಿವೇಶಗಳು ಏನಿದೆ, ಬಲಹೀನತೆ ಏನಿದೆ, ನಿಮ್ಮ ಸಮಾಧಾನವನ್ನು ಬಾಧಿಸಲ್ಪಟ್ಟಿರ್ತಕ್ಕಂಥ ಸನ್ನಿವೇಶಗಳು ಏನಿದೆ, ಕೇಳಿ, ದೇವರೇ ಎಸಪ್ಪ ನಿನ್ನ ರಕ್ತದಿಂದ ತಿರುಗಿ ನಮ್ಮನ್ನು ಶುದ್ಧೀಕರಿಸು. ಪ್ರತಿದಿನ ಕೇಳಿ ಪ್ರೀತಿ ದೇವ್ರ ಮಕ್ಕಳು, ಪ್ರತಿದಿನ ನೀವು ಕೇಳ್ಕೊತಾ ಇರಬೇಕು. ಹಾಗಲೇ ನೀವು ಆ ರೋಗದಿಂದ, ಆ ಶಾಪದಿಂದ, ಬಾಧಿಸಲ್ಪಡ್ತಕ್ಕಂಥ ಸಮಾಧಾನದಿಂದ ನೀವು ದೂರ ಹೋಗಿ ದೇವರ ಆತ್ಮಿಕತೆಯಲ್ಲಿ, ಅನುನ್ನತಿಯಲ್ಲಿ ನಡೆಯೋರಾಗಿರ್ತಾರೆ. ಸೊ ಹಾಗಾಗಿ ನಿಮ್ಮ ಸನ್ನಿವೇಶಗಳು ಮಾತ್ರ ನೋಡಿ ನೀವು ನಿರಾಶರಾಗಬೇಡ್ರಿ, ಸೋತು ಹೋಗಬೇಡ್ರಿ, ದೇವರಿಗೆ ವಿರುದ್ಧವಾಗಿ ಗೊಣಗಬೇಡ್ರಿ. ನಂಬಿಕೆಯಿಂದ ಕೇಳ್ರಿ, ಸ್ವಾಮಿ ಎಸಪ್ಪ ನಿನ್ನ ರಕ್ತದಿಂದ ತಿರುಗಿ ನನ್ನನ್ನು ಶುದ್ಧೀಕರಿಸು. ನೀವು ದಿನವೂ ಕೇಳಿ, ದಿನ ದೇವರು ನಿಮ್ಮನ್ನು ಶುದ್ಧೀಕರಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸಮಾಧಾನದ ಮಾರ್ಗದಲ್ಲಿ ನಿಮ್ಮನ್ನು ಆರೋಗ್ಯವಾಗಿ, ಆತ್ಮಿಕತೆಯಲ್ಲಿ ಬಲವಾಗಿ ನಿಲ್ಲಿಸಿ, ದೃಢವಾಗಿ ನಿಲ್ಲಿಸಿ ನಿಮ್ಮನ್ನು ನಡೆಸ್ತಾರೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ಜನರು ಯಾವುದೋ ಒಂದು ಸನ್ನಿವೇಶದಲ್ಲಿರ್ಬೋದು, ಅವರ ಸಮಾಧಾನ ಬಾಧಿಸಲ್ಪಟ್ಟಿರ್ಬೋದು, ಅವರ ಆತ್ಮಿಕತೆಗೆ ಧಕ್ಕೆ ತರ್ತಕ್ಕಂಥ ಸನ್ನಿವೇಶ ಇರ್ಬೋದು, ಶರೀರದಲ್ಲಿ ರೋಗ ಬಾಧಿಸಲ್ಪಡ್ತಿರ್ಬೋದು. ಆದರೆ ಸ್ವಾಮಿ, ಅದೆಲ್ಲದರಿಂದ ನಮ್ಮನ್ನು ವಿಮೋಚಿಸಿದ್ದೀರಾ. ನಮ್ಮ ಪಾಪಗಳಿಂದ, ನಮ್ಮ ಶಾಪಗಳಿಂದ, ರೋಗದಿಂದ ವಿಮೋಚಿಸಿ ನೀವು ನಿನ್ನ ಮಗಳಾಗಿ ನಮ್ಮನ್ನು ಸ್ವೀಕರಿಸಿ ನಮ್ಮನ್ನು ನಿತ್ಯ ಜೀವವನ್ನು ಕೊಟ್ಟು ನಡೆಸ್ತಿದ್ದೀರಾ. ಆದರೆ ಯಾವುದೋ ಸನ್ನಿವೇಶಗಳು ನಮ್ಮನ್ನು ಬಾಧಿಸಿ ಬಲಹೀನರಾಗಿ ಸಮಾಧಾನ ಬಾಧಿಸಲ್ಪಟ್ಟು ನಡೀತಿರ್ಬೋದು. ಅದರಿಂದ ಜನರು ಸ್ವಾಮಿ ಇವತ್ತು ಯಾರೆಲ್ಲ ಕೇಳ್ತಾ ಇದ್ದಾರೆ, ವಾಕ್ಯವನ್ನು ಕೇಳಿ ಯಾರೆಲ್ಲ ಕೇಳ್ತಾರೆ, ಸ್ವಾಮಿ ನಮ್ಮನ್ನು ನಿನ್ನ ರಕ್ತದಿಂದ ತಿರುಗಿ ಶುದ್ಧೀಕರಿಸು ಅಂತ ಅವ್ರು ಎಷ್ಟು ಸಾರಿ ಕೇಳ್ತಾರೆ, ಅಷ್ಟು ಸಾರಿನ ಸ್ವಾಮಿ ನಿಮ್ಮ ಮಹಾಕೃಪೆಯಿಂದ, ಕನಿಕರ ದಯೆಯಿಂದ ನಿನ್ನ ಜನರನ್ನು ಶುದ್ಧೀಕರಿಸಿ ಅವರಿಗೆ ಬಲವನ್ನು, ಆಶೀರ್ವಾದವನ್ನು, ಆರೋಗ್ಯವನ್ನು ಕೊಟ್ಟು, ಅಷ್ಟು ಮಾತ್ರ ಅಲ್ಲ ಸಮಾಧಾನವನ್ನು ಕೊಟ್ಟು, ಆತ್ಮಿಕತೆಯಲ್ಲಿ ದೃಢವಾಗಿ ನಿಲ್ಲಿಸಿ ನಿತ್ಯ ಜೀವಕ್ಕೆ ಅವರನ್ನು ಸೇರಿಸಿ ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನು ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆ ಒಳಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆ ಒಳಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆ ಒಳಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇನೋ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.